ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ನವರಾತ್ರಿ ಶುರುವಾಗಿದೆ ಅಲ್ವಾ, ಸೊ ಹಾಗಾಗಿ ಪ್ರತಿದಿನ ನಾನು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿಕೊಂಡು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನವರಾತ್ರಿ ಮೊದಲನೇ ದಿನದಿಂದನೂ ಸಂಕಲ್ಪಪೂರ್ವಕವಾಗಿ ನಾನು ದೇವಿ ಪೂಜೆನ ಮಾಡ್ತಾ ಇದ್ದೀನಿ. ನಾನು ಸುಮಾರು ವರ್ಷದಿಂದ ತುಂಬ ಭಕ್ತಿಯಿಂದ ತುಂಬ ನಿಷ್ಠೆಯಿಂದ ನವರಾತ್ರಿ ಆಚರಣೆನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಬೆಳಗ್ಗೆ ಹೊತ್ತು ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಯಾವುದಕ್ಕೂ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಪ್ರತಿದಿನ ನವರಾತ್ರಿ ಪೂಜೆ ಶುರು ಮಾಡಿದಾಗಿಂದ ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ತುಂಬ ಚಿಕ್ಕವಳಿದ್ದಾಗಿಂದನೂ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನವರಾತ್ರಿ ಅಂತ ಅಂದರೆ ತುಂಬ ಭಕ್ತಿಯಿಂದ ತುಂಬ ನೇಮನಿಷ್ಠೆಯಿಂದ ಪೂಜೆ ಮಾಡ್ತಾಯಿದ್ರು. ಪ್ರತಿದಿನ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ಕುಂಕುಮ ಅರ್ಚನೆ ಮಾಡಿ, ಒಬ್ಬರು ಮುತ್ತೈದೆ ಕರೆದು ಬಾಗ್ನ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆನೇ ಅವರು ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದಿದ್ದು. ನಾನು ಕೂಡ ಸುಮಾರು ವರ್ಷದಿಂದ ನವರಾತ್ರಿನ ತಪ್ಪದೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿದಿನ ದಿನಕ್ಕೊಂಥರ ಅನ್ನ ಮಾಡಿಕೊಂಡು ದೇವ್ರಿಗೆ ವಿಶೇಷವಾಗಿ ನೈವೇದ್ಯ ಮಾಡ್ತೀನಿ. ಈ ವರ್ಷ ನವರಾತ್ರಿನಲ್ಲಿ ಮೊದಲನೇ ದಿನ ಬೆಲ್ದನ್ನ ಮಾಡಿ ನೈವೇದ್ಯನ ಶುರು ಮಾಡಿದ್ದೀನಿ. ಸೊ ಭಾನುವಾರ ಬಂದು ನಾನು ಮೊಸರನ್ನ ಮಾಡಿದ್ದೆ. ಹಾಗೆ ಪ್ರತಿದಿನ ಪಾನಕ ಮತ್ತು ಕೋಸಂಬರಿ ಕೂಡ ಜೊತೆಗೆ ಮಾಡ್ಕೋತೀನಿ. ದೇವ್ರಿಗೆ ಕುಂಕುಮಾರ್ಚನೆ ಮಾಡಿದಾಗ ಪಾನಕನ ನೈವೇದ್ಯ ಮಾಡಬೇಕು, ಯಾಕಂದರೆ ರಕ್ತವರ್ಣ ಅಂತಾರೆ ಕುಂಕುಮನ. ಸೊ ಆ ರೀತಿ ನಾವು ಕುಂಕುಮಾರ್ಚನೆ ಮಾಡಿದಾಗ ದೇವಿಗೆ ಶಾಂತಿ ಆಗಲಿ ಅಂತ ಹೇಳಿ ಪಾನಕ ಕೋಸಂಬರಿ ಕೂಡ ಮಾಡಿಕೊಂಡು ನೈವೇದ್ಯ ಮಾಡ್ತೀವಿ. ಈ ನವರಾತ್ರಿನಲ್ಲಿ ಪೂಜೆ ಆದಮೇಲೆ ಯಾರಾದರೂ ಒಬ್ಬರು ಮುತ್ತೈದೆನ ಕರೆದು ಮಾಡಿರೋ ಅಂಥ ನೈವೇದ್ಯನೆಲ್ಲ ಇಟ್ಬಿಟ್ಟು ಒಂದು ಲೋಟ ಹಾಲು, ಬ್ಲೌಸ್ ಪೀಸು, ದಕ್ಷಿಣೆ ಎಲ್ಲನೂ ಸೇರಿಸಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ದೇವ್ರಿಗೆ ತುಂಬ ಪ್ರೀತಿಯಾಗುತ್ತೆ. ಬಟ್ ನಾನು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಮತ್ತು ಸ್ಕೂಲಿಗೆ ಹೋಗಬೇಕಾಗಿರೋದ್ರಿಂದ ನಾನು ಯಾರನ್ನೂ ಕರೆದು ಕುಂಕುಮ ಕೊಡೋದಕ್ಕಾಗಿಲ್ಲ. ನೋಡೋಣ, ನವರಾತ್ರಿ ಮುಗಿಯೋ ಅಷ್ಟೊತ್ತಿಗೆ ಯಾರಾದರೂ ಒಬ್ಬರು ಮುತ್ತೈದೆಯರನ್ನ ಕರೆದು ನನ್ನ ಕೈಯಲ್ಲಿ ಏನಾಗುತ್ತೋ ಅದೆಲ್ಲನೂ ಇಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ನವರಾತ್ರಿ ಮುಗಿಯೋ ತನಕನೂ ಅಷ್ಟೇ ಹೊರಗಡೆ ಎಲ್ಲೂ ಏನೂ ಊಟ ಮಾಡೋದಿಲ್ಲ. ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಏನು ನೈವೇದ್ಯಕ್ಕೆ ಮಾಡಿರ್ತೀನೋ ಅದನ್ನಷ್ಟೇ ನಾನು ಊಟ ಮಾಡೋ ಅಂಥದ್ದು. ರಾತ್ರಿ ಹೊತ್ತು ಏನಾದರೂ ಫಲಾಹಾರ ಅಂದರೆ ತಿಂಡಿ, ಉಪ್ಪಿಟ್ಟು, ಅವಲಕ್ಕಿ ಈ ಥರದನ್ನ ಮಾಡಿಕೊಂಡು ತಿಂದು ಪೂಜೆನ ಮಾಡ್ತಾಯಿದ್ದೀನಿ. ನವರಾತ್ರಿಲಿ ದೇವ್ರ ಪೂಜೆ ಮಾಡೋದ್ರಿಂದ ತುಂಬಾ ಅಂದರೆ ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ಈ ನವರಾತ್ರಿ 9 ದಿನಗಳು ಕೂಡ ನಮ್ಮೆಲ್ಲರಿಗೂ ಗೊತ್ತಿರೋ ಥರನೇ ದೇವಿ ಒಂದೊಂದು ರೀತಿಯ ಅವತಾರನ ಎತ್ತಿ ರಾಕ್ಷಸರನ್ನ ಸಂಹಾರ ಮಾಡಿರ್ತಾಳೆ. ಇದು ತುಂಬ ವಿಶೇಷ ದಿನಗಳು ಮತ್ತು ತುಂಬ ಒಳ್ಳೆಯ ದಿನಗಳು. ಮನೆಯಲ್ಲೂ ಅಷ್ಟೇ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದರೆ, ಏನಾದರೂ ಹೊಸ ಕೆಲಸ ಶುರು ಮಾಡಬೇಕು, ವಸ್ತು ತೊಗೋಬೇಕು ಅಂತೆಲ್ಲ ಅಂದ್ಕೊಂಡಿದ್ರೆ ಈ ದಿನಗಳು ನಿಮಗೆ ತುಂಬ ಶ್ರೇಷ್ಠ. ಯಾವ ಮುಹೂರ್ತನೂ ನೋಡೋ ಹಾಗಿಲ್ಲ, ಅಷ್ಟು ಶುಭ ದಿನಗಳಾಗಿರುತ್ತೆ. ಸೊ ಮನೆಯಲ್ಲೂ ಅಷ್ಟೇ ನಾನು ಪ್ರತಿದಿನ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ನಾನು ನವರಾತ್ರಿನಲ್ಲಿ ಗೊಂಬೆ ಕೂಡಿಸಿಲ್ಲ. ಗೊಂಬೆ ಕೂಡಿಸೋ ಪದ್ಧತಿ ಇರೋವಂಥವ್ರು ಮೊದಲನೇ ದಿನದಿಂದನೇ ಪಟ್ಟದ ಗೊಂಬೆನ ಇಟ್ಟು ಕಳಶ ಕನ್ನಡಿನ ಇಡ್ತಾರೆ. ತುಂಬ ದೊಡ್ಡದಾಗಿ ಗೊಂಬೆ ಕೂಡಿಸೋದಕ್ಕೆ ಶಕ್ತಿ ಇರೋರು ಅಥವಾ ಟೈಮ್ ಇರೋವಂಥವ್ರು ಖಂಡಿತ ದೊಡ್ಡದಾಗಿ ಕೂಡ ಗೊಂಬೆ ಕೂಡಿಸಿ ಪೂಜೆ ಮಾಡ್ತಾರೆ. ಆ್ಯಂಡ್ ನಮ್ಮನೆಯಲ್ಲಿ ನಾನು ಸಪ್ರೇಟಾಗಿರೋವಂಥ ಕಳಶನ ಇಟ್ಟಿಲ್ಲ. ನಮ್ಮನೆಯಲ್ಲಿ ಮಾಮೂಲಾಗಿ ನಾನು ಪೂಜೆ ಮಾಡೋವಂಥದ್ದು ಯಲ್ಲಮ್ಮ ದೇವಿ ಕಳಶ, ಲಕ್ಷ್ಮೀ ಕಳಶ, ಅದಕ್ಕೇನೆ ನಾನು ನವರಾತ್ರಿನಲ್ಲಿ ಕುಂಕುಮಾರ್ಚನೆ ಮಾಡಿ ವಿಶೇಷವಾಗಿ 9 ದಿನವೂ ಕೂಡ ಪೂಜೆ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಕಳಶಕ್ಕಿಟ್ಟಿರೋ ಕಾಯಿ ನೋಡಿ ಈ ರೀತಿ ತುಂಬ ದೊಡ್ಡದಾಗಿ ಮೊಳಕೆ ಬಂದಿದೆ. ಗೊತ್ತಿಲ್ಲ ನನಗೆ ಇದು ಒಳ್ಳೆಯದಾ ಅಥವಾ ಏನು ಅಂತ ಹೇಳಿ, ಬಟ್ ತುಂಬ ಜನ ಹೇಳ್ತಾರೆ ಕಳಶದ ಕಾಯಿ ಮೊಳಕೆ ಬಂದರೆ ತುಂಬಾ ಶುಭ ಅಂತ. ಸೊ ಪೂಜೆ ಎಲ್ಲ ಮುಗಿಸಿ ಒಂದು 10:30 ಆಗಿತ್ತು. ಸೊ ದೇವ್ರಿಗೆ ಮಾಡಿರೋ ನೈವೇದ್ಯನೇ ನಾನು, ಮಗಳು, ನಮ್ಮ ಮನೆಯವರು ಎಲ್ಲರೂ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ದೇವಿ ದರ್ಶನ ಮಾಡ್ಕೊಂಡು ಬಂದರೆ ನವರಾತ್ರಿ ಅಲ್ವಾ ತುಂಬ ಒಳ್ಳೇದಂತ ಹೇಳಿ ರೆಡಿ ಆದೆ. ನವರಾತ್ರಿ ಆಗಿರೋದ್ರಿಂದ ನಾನು ಕೂಡ ದಿನ ಒಂದೊಂದು ವಿಶೇಷವಾದ ಬಣ್ಣದ ಸೀರೆಗಳನ್ನ ಉಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಸಮೃದ್ಧಿ ಮತ್ತು ನಾನು ಹೇಗೆ ಕಾಣಿಸ್ತಾ ಇದ್ವಿ ಅಂತ ಅಂದ್ಬಿಟ್ಟು. ನವರಾತ್ರಿನಲ್ಲಿ ಪ್ರತಿದಿನ ಒಂದೊಂದು ಬಣ್ಣ ಯಾಕೆ ವಿಶೇಷ ಅಂತ ಅಂದರೆ, ಇದು ಬರೀ ನಾವು ಆ ಬಣ್ಣದ ಸೀರೆನ ಉಟ್ಕೊಂಡು ಅಥವಾ ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡೋದು ಅಂತ ಅಲ್ಲ. ಆಯಾ ಬಣ್ಣದ ಬಟ್ಟೆಗಳನ್ನು, ವಸ್ತುನ ನಾವು ದೇವ್ರಿಗೆ ಅರ್ಪಿಸಬೇಕು ಅನ್ನೋವಂಥದ್ದು ಇದರ ನಿಜವಾದ ಉದ್ದೇಶ.
ನಮ್ಮ ಸ್ಕೂಲಲ್ಲಿ ಇನ್ನು ಎಕ್ಸಾಮ್ಸ್ ನಡೀತಾ ಇದ್ದಿದ್ದರಿಂದ ನಮಗೆ ನವರಾತ್ರಿ ಶುರುವಾದಾಗಿಂದ ಹಾಲಿಡೇಸೇ ಇರಲಿಲ್ಲ. ಪ್ರತಿದಿನ ಅವಳಿಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು, ಮನೆಯಲ್ಲಿ ಪೂಜೆ ಮಾಡಬೇಕು. ಸೊ ಹಾಗಾಗಿ ನಾವೆಲ್ಲೂ ಹೊರಗಡೆ ಹೋಗಿರಲಿಲ್ಲ. ಸೊ ಇವತ್ತು ಸಂಡೇ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ನಮಗೆ ಕುಣಿಗಲ್ಲಿಂದ ಚನ್ನಪಟ್ಟಣ ಜಸ್ಟ್ 1 ಅವರ್ ಜರ್ನಿ. ಸೊ ಆರಾಮಾಗಿ ನಾವು ಗಾಡಿ ಮೇಲೆ ಹೋಗ್ಬೋದು. ನಾನು ಇದಕ್ಕೂ ಮುಂಚೆ 2 ಸಲ ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಆ್ಯಂಡ್ ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ತುಂಬ ಪವರ್ಫುಲ್ ದೇವಸ್ಥಾನ ಇದು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕೂ ಈ ಟೈಮ್ ಹೋಗಿದ್ದಕ್ಕೂ ನಾನು ಏನು ಅಂದ್ಕೊಂಡು ಹೋಗಿದ್ದೆ ಅದು ನೆರವೇರಿದೆ. ಸೊ ಆ ಕಾರಣಕ್ಕೇನೆ ಇವತ್ತು ಹೋಗಿ ಭಕ್ತಿಯಿಂದ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಹೇಗಾಯಿತು ನಾವು ಅಲ್ಲಿಗೆ ಹೋಗಿದ್ದು, ದರ್ಶನ ಎಲ್ಲ ಹೇಗಾಯಿತು, ಆಮೇಲೆ ಬರಬೇಕಾದ್ರೂ ಅಷ್ಟೇ ತುಂಬ ಖುಷಿಯಿಂದ ತುಂಬ ಜಾಲಿಯಾಗಿ ಬಂದ್ವಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಇವತ್ತು ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದೆ ಅಂತ ಅಂದರೆ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಎಲ್ಲರಿಗೂ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ಗಳನ್ನ ಹಾಕೋಕ್ಕೆ. ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ದಸರಾ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನಾಳೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.